मोअज़्ज़िज़ नाज़रीन आदाब, माई चैनल बेंगलुरु पर आपका दिली इस्तकबाल है। नाज़रीन, ये हकीकत है कि अंधी मरकजी हुकूमत ने मुसलमानों के हुकूक और औकाफ की ज़मीनात को हड़पने के लिए वक्फ अमेंडमेंट बिल को पार्लियामेंट में पास कर दिया है। इस बिल के खिलाफ आज बरोज 4 अप्रैल 2025 बाद नमाज़े जुमा बैंगलोर के फ्रीडम पार्क में SDPI कर्नाटका के प्रेसिडेंट और मेंबर्स ने पुरजोर और पुरजोश एहतजाज किया, जिसमें सैकड़ों मुसलमानों ने हिस्सा लिया। पेश है इस प्रोटेस्ट की तफसीली रिपोर्ट। वीडियो को आखिर तक जरूर देखिए। शुक्रिया। 20 ಕೋಟಿ ಮುಸಲ್ಮಾನರ ವಿರುದ್ಧ ಇದ್ರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರು ಬಿಜೆಪಿಯ ಜೊತೆ ಕೈ ಜೋಡಿಸಿರುವಂತದ್ದು. ಇವರಿಗೆ ಮುಂದಿನ ಚುನಾವಣೆ ಇದೆ, ಬಿಹಾರದ ಚುನಾವಣೆ, ಅದೇ ರೀತಿ ಮುಂದಿನ ಚುನಾವಣೆಗಳಲ್ಲಿ ಜನತೆ ಇವರಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ಯಾವ ಕಾರಣಕ್ಕೂ ನಾವು ಭಾರತೀಯ ಮುಸಲ್ಮಾನರು ಸ್ಕಾಲರ್ಶಿಪ್ ಕೊಡಿದ್ರೆ ಅದನ್ನೇ ಕಟ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಇನ್ಯಾವ ಮುಸಲ್ಮಾನರ ಪ್ರೇಮ ಇರುವಂತದ್ದು? ಇದೆಲ್ಲವೂ ಕೂಡ ನಾಟಕ, ಮೊಸಳೆ ಕಣ್ಣೀರು, ಮುಸಲ್ಮಾನರ ವಕ್ಫ್ ಆಸ್ತಿ. ಯಾಕಂದರೆ ಇವತ್ತು ಏನು ಏರ್ಪೋರ್ಟ್ಗಳನ್ನು, ಬಂದರುಗಳನ್ನು ಅದಾನಿ ಅಂಬಾನಿಗೆ ಕೊಟ್ಟಾಯಿತು. ಈಗ ಮುಸಲ್ಮಾನರ ವಕ್ಫ್ ಆಸ್ತಿಗಳನ್ನು ದೋಚಿ ಇಂಥ ಬಲಾಢ್ಯರಿಗೆ ಕೊಡುವಂಥ ಒಂದು ಷಡ್ಯಂತ್ರ ಹೊರತು ಬೇರೇನೂ ಅಲ್ಲ. ಇದೆಲ್ಲ ಮುಸಲ್ಮಾನರು ಮತ್ತು ಜಾತ್ಯತೀತವಾದಿಗಳು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಯಾವುದೇ ಭೂಮಿ, ಕಂಡ ಭೂಮಿಯನ್ನು ಇವರು ವಕ್ಫ್ ಮಾಡ್ತಿದ್ದಾರೆ ಅಂತ ಖಂಡಿತ ಅಲ್ಲ. ವಕ್ಫ್ ಅನ್ನೋದಕ್ಕೆ ಒಂದು ನಿಯಮ ಇದೆ. ಆ ನಿಯಮಾನುಸಾರ ಇಲ್ಲಿ ಇದನ್ನು ಮುಸಲ್ಮಾನರ ಮುಖಂಡರು, ಹಿರಿಯರು, ದಾನಿಗಳು ಕೊಟ್ಟಂಥ ಭೂಮಿ ಆಗಿರ್ತದೆ ವಕ್ಫ್ ಜಮೀನು. ಯಾವುದೇ ಕಂಡ ಜಮೀನನ್ನು ವಕ್ಫ್ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ, ವಕ್ಫ್ ಯೂಸರ್ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಮಸೀದಿಯಾಗಿ, ಕಬ್ರಸ್ತಾನ ಆಗಿ ಯೂಸ್ ಮಾಡ್ತಾ ಇದ್ದಂಥದ್ದನ್ನು ಅದು ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಕೊಟ್ಟಿದೆ. ಅದು ಅಡ್ವರ್ಸ್ ಪೊಸಿಷನಲ್ಲೂ ಕೂಡ ಹಲವಾರು ಕಾನೂನುಗಳಿವೆ. ಆ ಕಾರಣಕ್ಕೆ ವಕ್ಫ್ ಯೂಸರನ್ನು ಇವರು ತೆಗೆದು ಹಾಕಿರುವಂಥದ್ದು. ಅದೇ ರೀತಿ ಬೇರೆ ಸಮುದಾಯದವ್ರನ್ನ ಯಾಕೆ ಇರಬೇಕು? ದೇವಸ್ಥಾನದಲ್ಲಿ ಇಲ್ಲ, ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಮುಜರಾಯಿ ಇಲಾಖೆಯಲ್ಲಿ ಮುಸಲ್ಮಾನರಿಗೆ ಅವಕಾಶ ಕೊಡ್ತೀರಾ? ವಕ್ಫಲ್ಲಿ ಬೇರೆ ಕಮ್ಯುನಿಟಿಯವರಿಗೆ ಯಾಕೆ ಕೊಡಬೇಕು ಅನ್ನೋಂಥದ್ದು. ಇದೆಲ್ಲವೂ ಕೂಡ ಏನೋ ಒಂದು ಮುಸ್ಲಿಮರ ವಿರುದ್ಧ ಮಾಡುತ್ತಿರುವಂಥ ಷಡ್ಯಂತ್ರ ಅಂತ ಇದನ್ನು ಹೇಳಿದಾಗ वक्त पर हमला नहीं सहेंगे, वक्त पर हमला, मुल्क पर हमला, मुल्क पर हमला नहीं सहेंगे, वक्त पर हमला, संविधान पर हमला, कुमारस्वामी मुर्दाबाद, वक्त ತಿದ್ದುಪಡಿ ಮಸೂದೆ ಸ್ವೀಕಾರವಲ್ಲ. ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆಯಾದಂತಹ ವಕ್ಫ್ ಮಸೂದೆಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲಿರುವ ಅತಿಥಿಗಳು ಬಂದಿದ್ದಾರೆ. ಮೊಟ್ಟ ಮೊದಲನೆಯದಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರ ಕೇಂದ್ರ ನಿನ್ನೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅವರ ಸಂಖ್ಯಾಬಲದೊಂದಿಗೆ ಅವರು ಪಾಸ್ ಮಾಡಿದ್ದಾರೆ. ಅದರಲ್ಲಿ ಸೆಕ್ಯುಲರಿಸಂ ಹೆಸರಿನಲ್ಲಿ ಮತ ಪಡೆದಂತಹ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಜಯಂತ್ ಚೌಧರಿ, ಚಿರಾಗ್ ಪಾಸ್ವಾನ್, ದೇವೇಗೌಡರು, ಕುಮಾರಸ್ವಾಮಿ ಇಂಥವರೆಲ್ಲ 20 ಕೋಟಿ ಮುಸಲ್ಮಾನರ ಹಿತಾಸಕ್ತಿಗಳ ವಿರುದ್ಧವಾಗಿ ಈ ಬಿಲ್ಲಿಗೆ ಮತ ಹಾಕುವುದರ ಮೂಲಕ ಈ ಸಮುದಾಯಗಳಿಗೆ ದ್ರೋಹ ಬಗ್ದಿದ್ದಾರೆ. ಮಾನ್ಯ ದೇವೇಗೌಡ್ರೆ, ಮಾನ್ಯ ಕುಮಾರಸ್ವಾಮಿ ಅವರೇ,
ನಿತೀಶ್ ಕುಮಾರ್ ಅವರೇ, ಚಂದ್ರಬಾಬು ನಾಯ್ಡು ಅವರೇ, ಇತಿಹಾಸ ನಿಮ್ಮನ್ನ ಕ್ಷಮಿಸಲ್ಲ ಅನ್ನೋದನ್ನ ನೆನಪಿರ್ಲಿ. मैं आज का आपका माध्यम से बिहार का अवाम को बोलना चाहता हूं, ये नीतीश कुमार गद्दार मुसलमानों का वोट लेकर हुकूमत में आकर इतना रिक्वेस्ट करे, पूरे मुस्लिम लीडर्स जाके रिक्वेस्ट करे, ऑल इंडिया मुस्लिम पर्सनल लॉ बोर्ड आके रिक्वेस्ट किया, सोशल डेमोक्रेटिक पार्टी ऑफ इंडिया का लीडर्स जाके रिक्वेस्ट करे, उसका बावजूद भी ये लोग बीजेपी के साथ मिलकर ये बिल को सपोर्ट किए. आने वाले जो बिहार का जो इलेक्शन आने वाला है, इस पॉलिटिकल पार्टियों को सबक सिखाने का वक्त आ गया. ಇವತ್ತು ಹಲವು ಮಾಧ್ಯಮಗಳು ಇಲ್ಲಿ ಸುಳ್ಳು ಪ್ರಚಾರಗಳನ್ನು ಮಾಡಿಕೊಂಡು ಹಲವು ಸುಳ್ಳುಗಳನ್ನ ಇವತ್ತು ಹೇಳಲಾಗ್ತಾ ಇದೆ. ಕಿರಣ್ ರಿಜಿಜು ಈ ವಕ್ಫ್ ಬಿಲ್ ಅನ್ನ ಪ್ರೆಸೆಂಟ್ ಮಾಡುವ ಮೊದಲ ಲೋಕಸಭೆಯಲ್ಲಿ ಈ ನಾಡಿನ ಜನತೆಯ ಮುಂದೆ ಒಂದು ಸುಳ್ಳನ್ನು ಹೇಳಿದ್ರು. ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಒಂದು ಹಳ್ಳಿಯೇ ಅದು ವಕ್ಫ್ ಜಮೀನ್ ಆಗಿದೆ ಅಂತ ಹೇಳಿ, ತಿರುಚಿಯ ಪಕ್ಕದ ಒಂದು ಜಮೀನೇ, ಇಡೀ ಒಂದು ಹಳ್ಳಿಯೇ 1500-2000 ಎಕರೆ ಒಂದು ಹಳ್ಳಿ, ಒಂದು ಗ್ರಾಮ ವಕ್ಫ್ ಜಮೀನ್ ಆಗಿದೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುಳ್ಳನ್ನು ಹೇಳಿದ್ರು. ಜೆಪಿಸಿ ತಮಿಳುನಾಡಿಗೆ ಹೋದಂತ ಸಂದರ್ಭದಲ್ಲಿ ಜೆಪಿಸಿಯ ಮುಂದೆ ಅಲ್ಲಿನ ರೆವಿನ್ಯೂ ಸೆಕ್ರೆಟರಿ, ಅಲ್ಲಿನ ಜಿಲ್ಲಾಧಿಕಾರಿ, ಅಲ್ಲಿನ ವಕ್ಫ್ ಅಧಿಕಾರಿ ಎಲ್ಲ ಅಧಿಕಾರಿಗಳು ಹೇಳಿದ್ರು ಇದು ಸುಳ್ಳು ಅಂತ, ಒಂದು ಘಟನೆ ಇಲ್ಲ ಅಂತ ಹೇಳಿ. ಇವತ್ತು ಮಾಧ್ಯಮಗಳು ಸುಳ್ಳನ್ನು ಪ್ರಚಾರ ಮಾಡ್ತಾ ಇದೆ. ಎಲ್ಲೆಂದ್ರಲ್ಲಿ ಸಿಕ್ಕಿದ ಭೂಮಿಯನ್ನೆಲ್ಲ ವಕ್ಫ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ವಕ್ಫ್ ಅನ್ನುವಂಥದ್ದು ಹಾಗಲ್ಲ. ವಕ್ಫ್ ಅನ್ನುವಂಥದ್ದು ಅದು ಈ ಸಮುದಾಯದ ಅಲ್ಲಾಹನ ಹೆಸರಿನಲ್ಲಿ ದಾನ ಕೊಟ್ಟದ್ದು. ಇಲ್ಲಿ ಸರ್ಕಾರದ ಜಮೀನಿಲ್ಲ. ಸರ್ಕಾರದ ಜಮೀನು, ಕೆಲವು ಸ್ಮಶಾನ ಜಮೀನು ಸರ್ಕಾರ ಗ್ರಾಂಟ್ ಮಾಡಿರೋದಿರ್ಬೋದು, ಅದು ಬಿಟ್ರೆ ಇದು ಸರ್ಕಾರದ ಜಮೀನಲ್ಲ. ಇವತ್ತು ಇವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು, ಅಮಿತ್ ಶಾ ಸೇರಿ ಬೇರೆ ಎಲ್ಲರೂ ಕೂಡ. ಏನು ಅಂತ ಹೇಳಿದ್ರೆ, ಇದು ಮುಸ್ಲಿಮರ ಪರ, ಇದು ಬಡ ಮುಸ್ಲಿಮರ ಪರ ಅಂತ ಹೇಳಿ ಮೊಸಳೆ ಕಣ್ಣೀರನ್ನು ಸುರಿಸಿದ್ರು. ಮುಸಲ್ಮಾನರ ಪರನ ನೀವು? ಎಷ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಬಿಜೆಪಿಯ? 240ರಲ್ಲಿ ಎಷ್ಟು ಜನ ಬಿಜೆಪಿ ಎಂಪಿ ಇದ್ದಾರೆ? ಎಷ್ಟು ಜನಕ್ಕೆ ನೀವು ಟಿಕೆಟ್ ಸಿಕ್ಕಿದ್ರಿ? ನಿಮ್ಮ 17-18 ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರದಲ್ಲಿ ಎಷ್ಟು MLAಗಳಿದ್ದಾರೆ? ಎಷ್ಟು ಮಿನಿಸ್ಟರ್ ಮಾಡಿದ್ರಿ ನೀವು? ಕೇಂದ್ರದಲ್ಲಿ ಒಬ್ಬ ಮಿನಿಸ್ಟರ್ ಇಲ್ಲ ಮೈನಾರಿಟಿಯ. ಅದು ಹೋಗ್ಲಿ, ಅಷ್ಟು ಬೇಡ. ಏನು ಶಾಲಾ ಮಕ್ಕಳಿಗೆ ಕೊಡುವಂತ ಸ್ಕಾಲರ್ಶಿಪ್ ಅನ್ನು ಕಿತ್ಕೊಂಡವರು, ನಾಚಿಕೆ ಕಟ್ಟವರು ಬಿಜೆಪಿ ನೀವು. ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ನ ಸ್ಕಾಲರ್ಶಿಪ್ ಅನ್ನ ಕಿತ್ಕೊಂಡವರು, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನಾವು ಮುಸ್ಲಿಮರ ಪರ ಅಂತ ಹೇಳ್ತೀರಾ? ಸ್ಕಾಲರ್ಶಿಪ್ ಗತಿ ಇಲ್ಲದವರು ನೀವು. ಮಕ್ಕಳ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಗತಿ ಇಲ್ಲದ ಅಮಿತ್ ಶಾ, ನರೇಂದ್ರ ಮೋದಿ ನಾಚಿಕೆ ಕಟ್ಟವರು ನಿಂತು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳ್ತೀವಿ ನಾವು ಮುಸ್ಲಿಮರ ಪರ ಅಂತೇಳಿ. ಏನು ಮೈನಾರಿಟಿ ಬಜೆಟ್ ಅನ್ನ ಬಿಜೆಪಿ ಸರ್ಕಾರ ಏನು ಪಾರ್ಲಿಮೆಂಟ್ ನಲ್ಲಿ ಈ ಸಾರಿಯ ಬಜೆಟ್ ನಲ್ಲಿ ಮೈನಾರಿಟಿ ಬಜೆಟ್ ಅನ್ನ ನೀವು 50% ಕಟ್ ಮಾಡ್ಲಿಲ್ವಾ? ನೀವು ಸ್ಕಾಲರ್ಶಿಪ್ ಅನ್ನು ನೀವು ಕಟ್ ಮಾಡ್ಲಿಲ್ವಾ? ನೀವು ಮುಸಲ್ಮಾನರ ಪರ ಅಂತ ಹೇಳಿ ಈ ರೀತಿ ಸುಳ್ಳು ಹೇಳುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಿಮಗೆ ಧೈರ್ಯ ಇದ್ರೆ ನಾನು ಹೇಳ್ತೇನೆ, ನಿಜವನ್ನ ಹೇಳಿ. ನಿಜ ಏನು ಅಂತಂದ್ರೆ, ಮುಸಲ್ಮಾನರಿಗೆ ಸೇರಿದ ವಕ್ಫ್ ಭೂಮಿಯನ್ನ ಯಾವ ರೀತಿ ನೀವು ಏರ್ಪೋರ್ಟ್ ಗಳನ್ನ, ಯಾವ ರೀತಿ ನೀವು ಬಂದರುಗಳನ್ನ ಅದಾನಿ ಅಂಬಾನಿಗೆ ದಾರ ಎರೆದ್ರು, ಅದೇ ರೀತಿ ಈ ವಕ್ಫ್ನ ಜಮೀನಿಗೆ ಕಣ್ಣು ಹಾಕಿ ಅದನ್ನ ಬಲಾಢ್ಯರಿಗೆ ಕೊಡುವಂತ ಒಂದು ಷಡ್ಯಂತ್ರ ಹೊರತು ಬೇರೇನು ಅಲ್ಲ. ಇದು ಗೊತ್ತಿರಲಿ ನಿಮಗೆ. ನೀವು ನಿಮ್ಮ ನಂಬರ್ನೊಂದಿಗೆ ನೀವು ಪಾಸ್ ಮಾಡಿರ್ಬೋದು, ಆದ್ರೆ ಇದು 20 ಕೋಟಿ ಮುಸಲ್ಮಾನರಿಗೆ ಯಾವ ಕಾರಣಕ್ಕೂ ಸಮತಾರ್ಹ ಅಲ್ಲ. ನಾವಿದನ್ನ ಒಪ್ಪಲ್ಲ. ಯಾಕೆಂತ ಹೇಳಿದ್ರೆ ಈ ವಕ್ಫ್
ಬಿಲ್ ತರಬೇಕಂತ ಹೇಳಿ ಯಾವ ಮುಸಲ್ಮಾನನು ಅರ್ಜಿ ಹಾಕಿಲ್ಲ. ಒಬ್ಬನೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೇಳಲಿಲ್ಲ, ಒಬ್ಬನೇ ಒಬ್ಬ MLA ಕೇಳಲಿಲ್ಲ, ಯಾವುದೇ ಮುಸ್ಲಿಂ ಸಂಘಟನೆಗಳು ಕೇಳಿಲ್ಲ, ಯಾವುದೇ ಧಾರ್ಮಿಕ ಮುಖಂಡರುಗಳು ಕೇಳಿಲ್ಲ. ಇನ್ನು ಇವತ್ತು ಪ್ಯಾನಲ್ ನಲ್ಲಿ ಕೂತ್ಕೊಂಡು ಹಲವು ಚಾನಲ್ ಅವ್ರು ಕೇಳ್ತಾರೆ, ನೀವು ಯಾಕೆ ಇದನ್ನ ವಿರೋಧಿಸ್ತೀರಿ ಅಂತ ಹೇಳಿ. ಚಾನಲ್ ನಲ್ಲಿ ಕೂತ್ಕೊಂಡು ಹೇಳ್ತಾರೆ, ಯಾಕೆ ನೀವು ವಿರೋಧಿಸ್ತೀರಿ ಅಂತ ಹೇಳಿ, ನಿಮ್ಗ ತಲೆಯಲ್ಲಿ ಏನಿದೆ ಅಂತ ಕೇಳ್ತಾರೆ. ನಾವು ಹೇಳುವಂಥದ್ದು ಒಂದನೇ ಕಾರಣ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈ ಚಾನಲ್ಗಳು ಡಿಬೇಟ್ ಮಾಡೋರು 20 ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಒಬ್ಬನೇ ಒಬ್ಬ MP, ಒಬ್ಬನೇ ಒಬ್ಬ MLA, ಒಂದೇ ಒಂದು ಸಂಘಟನೆ ಈ ಬಿಲ್ ಅನ್ನು ತನ್ನಿ ಅಂತೇಳಿ ಕೇಳಿಲ್ಲ. ನಂಬರ್ 2, JPC ಮಾಡಿದ್ರಿ ನೀವು. JPC ಮಾಡೋದಕ್ಕೆ ಎಲ್ಲರ ಸಲಹೆಗಳನ್ನು ಸ್ವೀಕರಿಸಲಿಕ್ಕೆ ಇಡೀ ಎಲ್ಲ ರಾಜ್ಯಗಳಿಗೆ ಭೇಟಿ ನೀಡ್ತು. ಸ್ಟೇಕ್ ಹೋಲ್ಡರ್ಸ್, ವಕ್ಫ್ ಬೋರ್ಡ್ ಮುಖಂಡರುಗಳ ಸಲಹೆಯನ್ನು ತಗೊಳ್ತು. JPCಯಲ್ಲಿ ಒಂದೇ ಒಂದು ಸಲಹೆ, ಮುಸಲ್ಮಾನರ ಪರವಾಗಿ ಒಂದೇ ಒಂದು ಸಲಹೆಯನ್ನ ತೆಗೆದುಕೊಳ್ಳಿಲ್ಲ. ನಂಬರ್ 2, ಮೂರನೇ ಕಾರಣ, ಇಲ್ಲಿವರೆಗೆ ಮುಸಲ್ಮಾನರಲ್ಲಿ ವಕ್ಫ್ ಬೋರ್ಡ್ ಅಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅವಕಾಶ ಇತ್ತು. ಈಗ ಬೇರೆ ಸಮುದಾಯಗಳಿಗೆ ಅವಕಾಶ ಕೊಡಬೇಕು. ಯಾಕೆ ಕೊಡಬೇಕು? ಮುಜರಾಯಿ ಇಲಾಖೆಯಲ್ಲಿ ಒಬ್ಬ ಮುಸಲ್ಮಾನನಿದ್ದಾನ, ಬೇರೆ ಸಂಘಟನೆಗಳ ಬೇರೆ ಸಮುದಾಯದ ಬೌದ್ಧರಿರ್ಬೋದು, ಸಿಖ್ಖರು, ಆ ಸಮುದಾಯಗಳಲ್ಲಿ ಬೇರೆ ಜಾತಿಯವರಿದ್ದಾರ. ಇದೇ ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದಲ್ಲಿ ಮುಸಲ್ಮಾನರಿದ್ದಾರ. ಅಂದ್ರೆ ಮುಜರಾಯಿ ಇಲಾಖೆಯಲ್ಲಿ ದೇವಾಲಯಗಳಲ್ಲಿ ಬೇರೆ ಸಮುದಾಯದ ಏನು ಅವರ ರಿಲಿಜಿಯಸ್ ಇದರಲ್ಲಿ ಮುಸಲ್ಮಾನರು ಇಲ್ಲದಿದ್ರೆ ಇದರಲ್ಲಿ ಯಾಕೆ ಮುಸಲ್ಮಾನರನ್ನ ಮುಸ್ಲಿಂ ಅಲ್ಲರವರ ಬರುವಂತವಾಗಿ ತೂತ್ಕುಯಿ, ಇದು ನಮ್ಮ ಅಬ್ಜೆಕ್ಷನ್. ಇನ್ನು ವಕ್ಫ್ ಬೈ ಯೂಸರ್ ಅಂದ್ರೆ ತಲತಲಾಂತರದಿಂದ ವಕ್ಫ್ ಭೂಮಿಯಾಗಿ ಯೂಸ್ ಮಾಡಿಕೊಂಡು ಬಂದಿರುವಂತದ್ದು. ಅದು ಮಸೀದಿ ಇರ್ಬೋದು, ಮದ್ರಸಾ ಇರ್ಬೋದು, ಅದು ಸ್ಮಶಾನ ಇರ್ಬೋದು. ಈ ವಕ್ಫ್ ಬೈ ಯೂಸರ್ಗೆ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಮಾನ್ಯತೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ತಲತಲಾಂತರದಿಂದ ಅದು ಅಡ್ವರ್ಸ್ ಪೊಸಿಷನ್ ಏನಿರ್ತಾರೆ ಅವರಿಗೆ ಮಾಡ್ಕೊಡ್ಬೇಕು ಅನ್ನೋಂಥ ಕಾರಣಕ್ಕೆ ಅದನ್ನ ಅವ್ರಿಗೆ ಕೊಡುವಂತ ಕಾನೂನು ವಕ್ಫ್ ಬೈ ಯೂಸರ್ ಇತ್ತು. ಅದನ್ನ ಇವತ್ತು ನೀವು ವಕ್ಫ್ ಬೈ ಯೂಸರ್ ಅಂತ ತೆಗೆದುಹಾಕಿದ್ರಿ. ಇನ್ನು ನೀವು ನ್ಯಾಯಾಲಯದ ಪವರ್ ಅನ್ನ, ಜುಡಿಷಿಯರಿ ಪವರ್ ಅನ್ನ ತೆಗೆದು ಜಿಲ್ಲಾಧಿಕಾರಿಗಳಿಗೆ, ಎಕ್ಸಿಕ್ಯೂಟಿವ್ ಕೊಡ್ತಾ ಇದ್ರಿ. 108, ಯಾಕಂದ್ರೆ ನ್ಯಾಯಾಲಯ ಶ್ರೇಷ್ಠನ ನಿಮ್ಮ ಎಕ್ಸಿಕ್ಯೂಟಿವ್ ಶ್ರೇಷ್ಠನ. ಇದರ ಅರ್ಥ ಏನು? ಎಕ್ಸಿಕ್ಯೂಟಿವ್ ಯಾವತ್ತು ಸರ್ಕಾರದ ಅಂಡರ್ ಇರ್ತಾನೆ. ಡೆಪ್ಯೂಟಿ ಕಲೆಕ್ಟರ್, DC ಸರ್ಕಾರದ ಅಂಡರ್ ಇರ್ತಾರೆ. ಸರ್ಕಾರ ಯಾವುದು ಏನಿರ್ತದೆ ಅದನ್ನ ಕೇಳ್ತಾರೆ ಹೊರತು ಅವ್ರು ನ್ಯಾಯ, ಅದ್ರ ಕೋರ್ಟ್ ಆಗಲ್ಲ. ಕೋರ್ಟ್ ಅನ್ನೋದು ಇಂಡಿಪೆಂಡೆಂಟ್. ಹಾಗಾಗಿ ಅದರಲ್ಲಿ ನ್ಯಾಯ ಸಿಗ್ತದೆ. ಇವತ್ತು ನೀವು ಜುಡಿಷಿಯರಿಯಿಂದ ಪವರ್ ಅನ್ನು ಕಿತ್ಕೊಂಡು ಎಕ್ಸಿಕ್ಯೂಟಿವ್ಗೆ ಕೊಡ್ತಿದ್ದೀರಿ. ಅದಕ್ಕೆ ನಮ್ಮ ವಿರೋಧ ಇದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇರುವಂತದ್ದು. ಇನ್ನು ನೀವು ಸರ್ವೆ ಕಮಿಷನ್ ಅನ್ನ ಕಿತ್ಕೊಂಡು ಇವತ್ತು ನೀವು ಜಿಲ್ಲಾಧಿಕಾರಿ ಮಾಡ್ಲಿ ಅಂತ ಹೇಳ್ತೀರಿ. 1900 ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. 1931ರಲ್ಲಿ ಬ್ರಿಟಿಷರು ಸರ್ವೆ ಮಾಡಿದ್ ಬಿಟ್ರೆ ಇಲ್ಲಿವರೆಗೆ ಭಾರತದ ಲೆವೆಲ್ ನಲ್ಲಿ ಒಂದು ಸರ್ವೆ ಮಾಡಕ್ಕಾಗಿಲ್ಲ ನಿಮಗೆ. ಇವತ್ತು ಎಷ್ಟೊಂದು ಫೈಲ್ಗಳು ಪೆಂಡಿಂಗ್ ಇದೆ ಸರ್ವೆ ಇಲಾಖೆಯಲ್ಲಿ, DC ಇಲಾಖೆಯಲ್ಲಿ. ಅದನ್ನು ತಗೊಂಡು ಇದನ್ನು ವಕ್ಫ್ ಅನ್ನು ನೀವು ಕೊಡುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ರಿ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೇಳುವಂತದ್ದು ಮುಸಲ್ಮಾನರಿಗೆ ಸಂಬಂಧಿಸಿದಂತ ಈ ಜಮೀನಿನಲ್ಲಿ ತೀರ್ಮಾನವನ್ನು ಮುಸಲ್ಮಾನರು ತೆಗೆದುಕೊಳ್ಬೇಕು, ಮುಸಲ್ಮಾನ್ ರೆಪ್ರೆಸೆಂಟೇಟಿವ್ ತಗೊಳ್ಬೇಕು. ನೀವು ಇದನ್ನ ದುರುದ್ದೇಶ ಪೂರ್ವಕವಾಗಿ ವಕ್ಫ್ ಜಮೀನನ್ನ ನೀವು ಇದನ್ನ ಕಬಳಿಸಿಕೊಂಡಿದ್ರಿ. ಇನ್ನೊಂದು ಮಾಡ್ತಾ ಇರುವಂತದ್ದು 12 ವರ್ಷದ ಒಳಗಡೆ ಕ್ಲೈಮ್ ಮಾಡಬೇಕು ಅಂತ. ಅದು ದೇವಸ್ಥಾನದ ಭೂಮಿಗಿಲ್ಲ, ಅದು ಬೌದ್ಧರ ಭೂಮಿಗಿಲ್ಲ, ಅದು ಜೈನರ ಭೂಮಿಗಿಲ್ಲ. ಅವತ್ತು ಯಾವತ್ತಾದ್ರೂ ಅದನ್ನ ಅವ್ರು ಚಾಲೆಂಜ್ ಮಾಡ್ಬೋದು. ಆದ್ರೆ ಮುಸಲ್ಮಾನರ ವಕ್ಫ್ ಸ್ವತ್ತು ಮಾತ್ರ 12 ವರ್ಷದೊಳಗೆ ಅದನ್ನ ಚಾಲೆಂಜ್ ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಇದು ಅನ್ಯಾಯದ ಪರಮಾವಧಿ. ಆ ಕಾರಣಕ್ಕೆ, ಈ ಎಲ್ಲಾ ಕಾರಣಕ್ಕೋಸ್ಕರ ಇವತ್ತು ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಇವತ್ತು ಕೆಲವು ಮಾಧ್ಯಮಗಳು ಏನು ಸುಳ್ಳನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ ಎಲ್ಲಂದ್ರಲ್ಲಿ ಹೋಗಿ ನಿಂತ್ಕೊಂಡು ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ಅಂತ ಒಂದು ಬೋರ್ಡ್ ಹಾಕ್ತಾರೆ, ಅದು ವಕ್ಫ್ ಜಮೀನ್ ಆಗ್ತದೆ ಅಂತೆ. ಯಾಕೆ ಸುಳ್ಳು ಹೋಗ್ತಾರೆ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಕೆಲವು ಮಾಧ್ಯಮಗಳಿಗೆ ಒಂದು ಉದಾಹರಣೆ ಕೊಡಿ, ನಾನು ಚಾಲೆಂಜ್ ಮಾಡ್ತೀನಿ. ಈ ಮಾಧ್ಯಮಗಳು
ಜನರ ದಿಕ್ಕು ತಪ್ಪಿಸುವ ಸುಳ್ಳು ಹೇಳುವ ಈ ಮಾಧ್ಯಮಗಳಿಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಉದಾಹರಣೆ ಕೊಡಿ. ಯಾವುದಾದ್ರೂ ಒಂದು ಜಮೀನಿಗೆ ಹೋಗಿ ಭೂಮಿ ಅಂತ ಸೀಲ್ ಹಾಕಿದ ಯಾವುದೇ ಒಂದು ಉದಾಹರಣೆಯನ್ನು ಕೊಡಿ. ಈ ರೀತಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ. ವಕ್ಫ್ ಅನ್ನುವಂಥದ್ದು ನಮ್ಮ ಹಿರಿಯರು ದಾನವಾಗಿ ಕೊಟ್ಟದ್ದು. ಯಾವ ಸರ್ಕಾರವೋ ಮೋದಿ ಕೊಟ್ಟದ್ದಲ್ಲ, ಇದು ಅಮಿತ್ ಶಾ ಕೊಟ್ಟದ್ದಲ್ಲ, ಇದು ಸಿದ್ದರಾಮಯ್ಯ ಕೊಟ್ಟದ್ದಲ್ಲ, ಇದು ದೇವೇಗೌಡ ಕೊಟ್ಟದ್ದಲ್ಲ, ಇದು ನಮ್ಮ ಹಿರಿಯರು ಕೊಟ್ಟದ್ದು. ಹಾಗಾಗಿ ಈ ನಮ್ಮ ಹಕ್ಕನ್ನ ನಾವು ಪಡೆದೇ ತೀರ್ತೀವಿ. ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ವಿಜಯ ಸಿಕ್ಕಿರ್ಬೋದು. ನಂಬರ್ ಗೇಮ್ನಿಂದ ನೀವು ಪಾರ್ಲಿಮೆಂಟ್ ನಲ್ಲಿ ಇದನ್ನ ಪಾಸ್ ಮಾಡಿರ್ಬೋದು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿ ಪಾರ್ಟಿಯಾಗಿ ಮೊದಲದಿಂದಲೇ ದೇಶದ ಜನತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ರೀತಿ ಆಗ್ತದೆ ಅಂದ್ರೆ ಈ ರೀತಿ ವಕ್ಫ್ನ ಜಮೀನನ್ನ ಹೊಡೆಯಲಿಕ್ಕೆ ಇವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀರ್ಮಾನ ಮಾಡಿದೆ, ಏನು ರಾಷ್ಟ್ರಪತಿ ಅಂಕಿತ ಆದ ತಕ್ಷಣ ಇದು ಯಾವಾಗ ಕಾಯ್ದೆ ಆಗ್ತದೆ ತಕ್ಷಣ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಇದನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಚಾಲೆಂಜ್ ಮಾಡಲಿದ್ದೇವೆ. ಅದೇ ರೀತಿ ನಾವು ಬೀದಿ ಸಂಸತ್ತಿನ ಮೂಲಕ, ಬೀದಿಯ ಹೋರಾಟದ ಮೂಲಕ ನಮ್ಮ ಸಂವಿಧಾನಿಕವಾದಂತಹ ಹಕ್ಕು ನಾವು ಜನಪರ ಹೋರಾಟ ಮಾಡುವುದರ ಮೂಲಕ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಹೋರಾಟ ಮಾಡಿದ್ರೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸಲ್ಲ. ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ನ್ಯಾಯಸಮ್ಮತವಾಗಿ ಈ ವಕ್ಫ್ ಬಿಲ್ ವಾಪಸ್ ತೆಗೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ನನ್ನನ್ನ ಮಾತು ಆಲಿಸುತ್ತಿರುವಂತಹ ಸಮಸ್ತ ಜನತೆಗೆ, ವಿಶೇಷವಾಗಿ ಕರ್ನಾಟಕದ ಜನತೆಗೆ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ಇದು ಮುಸಲ್ಮಾನರ ವಿರುದ್ಧ, ಇದು ಸಂವಿಧಾನದ ವಿರುದ್ಧ, ಇದು ಜಾತ್ಯತೀತರ ವಿರುದ್ಧ ಮಾಡಿರುವಂಥದ್ದು. ಇವತ್ತು ನಮಗೆ ಬಹಳ ನಿರೀಕ್ಷೆ ಇತ್ತು. ದೇವೇಗೌಡರಂತ ಮುತ್ಸದ್ದಿಗಳು ಸುದೀರ್ಘ ಕಾಲ ಮುಸಲ್ಮಾನರ ಒಡನಾಟದಲ್ಲಿ, ಮುಸಲ್ಮಾನರ ಹೋರಾಟದಲ್ಲಿ, ಮುಸಲ್ಮಾನರ ಬೆಂಬಲದಿಂದ ರಾಜಕೀಯ ಮಂತ್ರಿ ಆದವರು, ಮುಖ್ಯಮಂತ್ರಿ ಆದವರು, ಪ್ರಧಾನಮಂತ್ರಿ ಆದವರು ಇದನ್ನು ವಿರೋಧಿಸ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ದುರದೃಷ್ಟವಶಾತ್ ಅವರು ಕೂಡ ಇದನ್ನ ವಿರೋಧಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ನಿತೀಶ್ ಕುಮಾರ್ ಅವರಿಗೆ, ಚಂದ್ರಬಾಬು ನಾಯ್ಡು ಅವರಿಗೆ, ಜಯಂತ್ ಚೌಧರಿ ಅವರಿಗೆ, ಅದೇ ರೀತಿ ದೇವೇಗೌಡರು, ಕುಮಾರಸ್ವಾಮಿ ಅವರಿಗೆ ಇಲ್ಲಿನ ಜನತೆ ಮುಂದೆ ಪಾಠ ಕಲಿಸಲಿದ್ದಾರೆ. ಒಂದು ಚುನಾವಣೆಯಲ್ಲಿ ಮುಗಿಲಿಲ್ಲ, ಚುನಾವಣೆಗಳು ಬರ್ತಾನೆ ಇರ್ತದೆ. ಹಾಗಾಗಿ ನೀವು ತಾತ್ಕಾಲಿಕ ಜಯ ಸಾಧಿಸಿರಬಹುದು, ಇದು ಅಂತಿಮ ಜಯ ಅಲ್ಲ. ಎಲ್ಲಿಯವರೆಗೆ ಈ ಬಿಲ್ ಅನ್ನು ವಾಪಸ್ ಪಡೆಯುವುದಿಲ್ಲವೋ ಭಾರತೀಯ ಜನತೆ ಇದನ್ನ ಎದುರಿಸ್ತಾರೆ, ಹೋರಾಟ ಮಾಡ್ತಾರೆ. ಆ ನಂತರ ಇದನ್ನು ವಾಪಸ್ ತೆಗೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಎಸ್ಟಿಪಿ. ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆಗೆ, ಪ್ರಜಾಪ್ರಭುತ್ವ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆಗೆ, ಜಾತ್ಯತೀತ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆಗೆ, ಜಾತ್ಯತೀತ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆಗೆ, ಮುಸ್ಲಿಂ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆಗೆ, ಮುಸ್ಲಿಂ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆಗೆ, ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಮಸೂದೆಗೆ ಈ ಪ್ರತಿಭಟನೆಯಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ನ मेंबर स्टेट प्रेसिडेंट अब्दुल मजीद साहब ने बहुत ही तफसील के साथ हमारा प्रोटेस्ट किया है और हम क्यों इसकी मुखालिफत कर रहे हैं इसके ताल्लुक़ से बहुत अच्छे तरीके से हमारे सामने पेश किया है. ऑल इंडिया मुस्लिम पर्सनल लॉ बोर्ड इसके ताल्लुक़ से इज्तिमाई तौर पर ऐलान कर चुका है कि इसकी मुखालिफत करेंगे और रास्तों पर उतर कर एहतजाज करने के ताल्लुक़ से उनके डायरेक्शंस करीब आएंगे. सोशल डेमोक्रेटिक पार्टी ऑफ इंडिया के अब तक तकरीबन 600 से ज़्यादा ऐसे धरने और प्रोटेस्ट हुए हैं. लोकसभा में और राज्यसभा में ये बिल पास हुई है. अब प्रेसिडेंट के पास जाकर इसका सिग्नेचर हो जाएगा. लेकिन ये ऐसा जालिमाना कानून बनने जा रहा है जिसके ताल्लुक़ से सेक्युलर अवाम खुश नहीं है. खुसूसन मुसलमान बहुत ही बेजार है. मुल्क की आज़ादी के बाद सबसे ज़्यादा ख़तरनाक
اور سب سے زیادہ کالا قانون آج ہمیں دیکھنے کو مل رہا ہے. کسی بھی حالت میں یہ قانون منظور نہیں ہے. وقف کے تعلق سے ہمارے نوجوانوں کو, عورتوں کو, ذمہ داروں کو, بہت سے لوگوں کو اس کے تعلق سے اس لیے فکر نہیں ہے چونکہ 70 سال میں وقف کے تعلق سے کوئی فائدہ انہوں نے نہیں اٹھایا ہے. اگر وقف کے تعلق سے کچھ فائدہ ہوتا یا ان کی انجمنوں میں نوجوانوں کو کام کرنے کا, خدمت کرنے کا کوئی موقع ہوتا, بیواؤں کو, یتیموں کو اور اسکالرشپ کے اعتبار سے کچھ فائدہ ہوتا, اور ڈسٹرکٹ لیول پر ہاسپٹلس بنائے جاتے, کالجز بنائے جاتے, وومنس کے لیے, سینئر سٹیزنز کے لیے سروس سینٹرز بنائے جاتے, ہاسٹلس بنائے جاتے, تو میں سمجھتا ہوں کہ اس کا پورا اویئرنیس عوام کو ہوتا, خصوصاً مسلمانوں کو ہوتا. لیکن یہ 70 سال سے سو کالڈ سیکولر پارٹیوں کے چیلوں کو یہاں کے انجمنوں کے ذمہ دار بنایا گیا, اور پھر ایک چیئرمین بننے کے لیے انہوں نے بڑی لابی اور کالے طریقوں کو اختیار کیا, اور اندر سے چوہے اور دیمک کی طرح یہ پورے وقت کو چک لیے ہیں. اب جو کچھ بچا ہے وہ ہمارے سامنے ہے. یہاں پر وقف کے تعلق سے بہت ہی امپورٹنٹ بات یہ ہے کہ یہ ورشپ کا حصہ ہے. ورشپ ایکٹ کے اندر مسلمانوں کو, مائنارٹیز کو پوری آزادی ہے. آرٹیکل 14, 15, 24, 25, 29, 26 یہ تمام آرٹیکلز میں پوری آزادی ہے. قانون بہت بڑی چیز ہے, اور ہم آئیڈیا آف انڈیا کو مانتے ہیں, امیت شاہ اور مودی کو ہم نہیں مانتے. آئیڈیا آف انڈیا کیا ہے؟ آئیڈیا آف انڈیا ہندو, مسلم, سکھ, عیسائی ہے, اور یہ گاندھی کا انڈیا ہے, امبیڈکر کا انڈیا ہے, اور پھر ٹیپو سلطان کا انڈیا ہے. اور اس انڈیا میں میجورٹیرین اگر کوئی قانون بناتا ہے, کسی کو کھنل کے, اگر کسی کو ظلم کر کے قانون بناتا ہے, ہو سکتا ہے پارلیمنٹ کے اندر پاس ہو جائے, لیکن انڈیا کے اندر پاس نہیں ہوگا. انڈیا کے اندر اگر کوئی قانون پاس ہونا ہے تو خوشی کے ساتھ, ہمدردی کے ساتھ, تمام کو کانفیڈنس میں لے کے اگر کوئی قانون بنائیں گے تو پاس ہوگا. بہت سے قانون بنائے ہیں قانون توڑنے کے لیے, یہ بھی ایسا ہی ہو جائے گا, یہ قانون ٹوٹ جائے گا. بہتر ہے, یہ قانون ٹوٹنے سے بہتر ہے کہ اس کو واپس لے لیا جائے. لیکن امیت شاہ کہتے ہیں کہ کسی حالت میں وہ قانون لائیں گے. تو آپ کی غنڈہ گردی ہے, آپ تو بڑے گنڈے ہیں, آپ تو اس کو ایسے ہی کہیں گے. اگر آپ ہلکی آواز میں کہیں گے تو آپ کو ہم غنڈہ نہیں کہہ سکتے. لیکن یہاں پر سوال یہ ہے, 20 کروڑ مسلمانوں کی آواز کو کیسے دبا سکتے ہیں؟ 20 کروڑ مسلمانوں کو ناخوش کر کے, بیزار کر کے یہ انڈیا شائننگ کا نعرہ کیسے دے سکتے ہیں؟ یہ پورے ہندوستان کا آزادی کے بعد سے اب تک کا کالا دن ہے. بہت تکلیف ہوئی ہے. ابھی بھی جو گھر میں عورتیں ہیں, نوجوان ہیں, اور پھر ہمارے جو ذمہ دار حضرات ہیں, ان کو ابھی بھی اس کا تکلیف کیا ہے, آئندہ حالات کیا آنے والے ہیں, اس کے بارے میں احساس نہیں ہے. جو بھی ہمارے مساجد میں 2 رکعت کے امام صاحب ہیں, ان سے میں ریکویسٹ کرتا ہوں 2 رکعت سے باہر بھی آئیے. اپنے محلے میں کتنے بیوہ ہیں, کتنے غریب ہیں, کتنے ان پڑھ ہیں, کتنے جیلوں میں ہیں, کتنے لوگ بیمار ہیں, کتنے لوگ زخمی ہیں, کتنے لوگ قرضدار ہیں, اس کا حساب کتاب کیجئے, اور پھر آ کے جمعہ میں خطبہ دے کر عوام سے اس سے کیسے ریسورسز کو اکٹھا کر سکتے ہیں وہ کیجئے. ہم صرف رسمی کارروائی کریں گے تو پھر ملک برباد ہو جائے گا. یہ ملک کو بنانا ضروری ہے. ہم نے تاج محل بنایا, ہم نے قطب مینار بنایا, ہم نے بڑے بڑے عمارتیں بنا لی, لیکن ہم نے سماج کو نہیں بنایا, ہم نے امت کو نہیں بنایا, امت کو کھڑے نہیں کیے. امت اتنا مایوس ہے, معصوم ہے, اسے معلوم بھی نہیں ہے. جب کالا پٹا سیدھے ہاتھ پہ بننے کے لیے آل انڈیا مسلم پرسنل لا بورڈ کا ڈائریکشن آیا, وہ ڈائریکشنز کو پالن کرنے کے لیے بہت سے لوگ سیدھے ہاتھ پر کالا پٹا بانے. میں ان تمام کو مبارکباد دیتا ہوں, اور آل انڈیا مسلم پرسنل لا بورڈ کے ڈائریکشنز کو سر آنکھوں پر رکھتا ہوں. لیکن ایک میڈیا پرسن ایک آدمی سے, ایک نوجوان سے پوچھ رہا تھا کہ وہ کالا پٹا کیوں بانے ہیں, لیکن ہمارا نوجوان بول نہیں رہا تھا. تو میں ہمارے علماء اکرام سے, اماموں سے اور مختلف NGOs سے
गुजारिश करता हूं, अब रस्मी कार्रवाई नहीं चलेगी। इंडिया में कैसे जीना है वो तरीका हमें सीखना है। जैसा कोविड में हमने जीना सीखा, इस तरीके से इन हालात में मायूस होने की जरूरत नहीं, डरने की जरूरत नहीं। पार्लियामेंट में कोई कानून पास हो गया इसलिए तस्बीह उठा के बैठने की जरूरत नहीं। हम हिम्मत के साथ, दिलेरी के साथ कॉन्स्टिट्यूशन को साथ में लेकर हम आगे जाएंगे। दो रास्ते अभी भी हमारे सामने हैं। एक रास्ता सुप्रीम कोर्ट का है। सुप्रीम कोर्ट बहुत बड़ी चीज है। कानून, डिसिप्लिन, माइनॉरिटीज और आर्टिकल्स का बहुत लिहाज वहां पर रखा जाता है। ये और बात है कि वहां पर जजेस अगर ऐसे आएंगे जिनको आइंदा जीना है, पॉलिटिक्स पे आना है, बड़े बड़े ओहदे होना है, तब थोड़ा बहुत हमें मायूसी होगी। लेकिन फिर भी सुप्रीम कोर्ट बहुत बड़ी चीज है। कानून को हम कभी भी सर आंखों पर रखना है, कॉन्स्टिट्यूशन को सर आंखों पर रखना है, लेकिन उससे भी बेहतर रास्ता कौन सा है, वो रास्तों पर आकर एहतजाज करना है। हम जो ये रास्तों पर आकर एहतजाज कर रहे हैं, ये मामूली चीज नहीं है। ये कॉन्स्टिट्यूशन को मजबूत करने का आला से आला तरीका है। ये आला से आला तरीकों को हम मस्जिदों से शुरू करना है, मोहल्लों से शुरू करना है, अपने अपने एनजीओ की ऑफिसों से शुरू करना है। काउंसलर्स अपनी लीडरशिप में एक प्रोग्राम करें, इमाम साहब अपनी लीडरशिप में एक प्रोग्राम करें, औरतें अपना एक प्रोग्राम चलाएं, उलमा इकराम अपना एक प्रोग्राम चलाएं, नौजवान अपना एक प्रोग्राम चलाएं, दलित उनको भी अपना प्रोग्राम चलाएं। जो एमएलएस मुसलमानों के वोट से जीते हैं, उनको आखिरी चुनौती है, आप एक मर्तबा वक्त के बारे में अपना स्टैंड क्या है क्लियर करें। आप ये बिल के ताल्लुक से क्या बोलना चाहते हैं क्लियर करें। बहुत से हमारे मुस्लिम लीडर्स भी इतनी खामोशी के साथ वक्त गुजार रहे हैं, वो आइंदा क्या देखना चाहते हैं तो मालूम नहीं है। ये आखिरी लड़ाई है, इसे लड़के ही हम जीत सकते हैं। और इस लड़ाई से फायदा ये होगा कि हम मुत्तहिद होंगे, हम बोलना सीखेंगे, हम रास्तों पर आना सीखेंगे। चूंकि इस मुल्क में हजारों साल हमें जीना है, किसी के कंधे का सहारा लेकर हम जीत नहीं सकते। अब हमें जनाजे उठाना छोड़ना है, अब हमें सवाल उठाना है। सवाल उठाने के लिए नॉलेज की जरूरत है, इसे हमें पढ़ना है और जुमा के खुतबात में भी बेदारी लाना है। अवाम को ये आर्टिकल्स के बारे में, बिल्स के बारे में, इसके बाद होने वाले नक्सलात के बारे में अवाम को बताना है। ना कॉलेजों में इसका तस्करा हो रहा है, ना मदरसों में इसका तस्करा हो रहा है, ना मकतबों में इसका तस्करा है, ना फ्रेंड सर्कल में है। सिर्फ हम खाने पीने रस्मो रिवाज में दो रोटी के लिए अपनी पूरी समाज को बुज़दिल बना के छोड़े। किसी नौजवान को एक स्लोगन मारने की भी आज इजाजत नहीं है। नहीं भाई, मुश्किल है, जरा फूक को चलना है, फूक को नहीं, होश में ऑक्सीजन की सांस लेके हमें चलना है। और ये मुल्क हमारा है। ये मुल्क हमारा है का मतलब क्या है? ये कानून भी हमारा है, दस्तूर भी हमारा है, उसका मतलब कब्रिस्तान भी हमारा है, मस्जिद भी हमारा है, मंदिर भी हमारा है, चर्च भी हमारा है, गुरुद्वारा भी हमारा है, हिंदू भाई भी हमारे हैं, किसान भाई भी हमारे हैं, औरतें भी हमारे हैं। तभी जाके एक हिंदुस्तान मजबूत हो सकता है। हिंदू राष्ट्र बनाने का जो ख्वाब है वो भोंडा ख्वाब है। वोटों को बटोरने के लिए, हिंदू वोट को पोलराइज करने के लिए ये इस्तेमाल किया जाने वाला एक हथियार है। ये सेक्युलरिज्म भी एक भोंडा मजाक हो गया है। ये कांग्रेस के लोग वक्त पड़ने पर सेक्युलर बोलेंगे तो नहीं होगा। क्यों पार्लियामेंट में प्रियंका गांधी जी बात नहीं की? हम तड़प रहे थे कि आपके दो अल्फाज हम सुनना चाहते थे। गांधी जी, इतनी हिम्मत के साथ आप अपोजिशन लीडर थे, लेकिन इस काले कानून के बारे में आपने कुछ नहीं बोला। हमें बहुत मायूसी हुई है। हम ये नहीं चाहते कि पूरी जगह एसडीपीआई के एमएलए बन जाएं, एमपी बन जाएं, अधिकार हमारे हाथ में आ जाए। नहीं, ये एसडीपीआई सिर्फ अधिकार के लिए, पावर के लिए हम नहीं बनाए हैं। हम कैडर्स को इसलिए बना रहे हैं कि आइंदा आने वाले ये काले कानून, उसके खिलाफ हमें आवाज बनाने के लिए, हमें बात करने के लिए मीडिया पैनलिस्ट की जरूरत है, स्लोगन्स की जरूरत है, और फिर मेमोरेंडम की जरूरत है, और इसी तरीके से हमें एहतजाजात की जरूरत है। आपको मालूम होना चाहिए कि आइंदा दिनों में ये एहतजाजात बहुत आगे जाएंगे। एहतजाजात आगे जाने का मतलब क्या है?
हमारे छोटे दूध पीते बच्चों को भी हमें कान में यह बताना है कि इस बरसों की 200 साल 400 साल 500 साल कब्रिस्तान, ईदगाह, मजार, मस्जिद, मदरसे आज सवाल के कटरे नहीं। जब हमारे औलिया अल्लाह के मज़ारों पर बुलडोज़र चलेगी, उस वक्त में हम हिंदुस्तान में जी कर क्या करेंगे? हिंदुस्तान में जीने का क्या मतलब है? क्या एक कार, एक बंगला, एक बीवी, एक डिग्री, इसके लिए हम हिंदुस्तान में आए थे? हिंदुस्तान में जो हम आए थे, गंगा जमुना तहजीब को मजबूत करने के लिए आए थे, हिंदू मुस्लिम इत्तेहाद के लिए हम आए थे, और गरीबों को, किसानों को, यतीमों को आगे बढ़ाने के लिए हम आए थे। इंडिया कब आगे बढ़ेगा? जब एक एक गरीब मालदार बनेगा, तब इंडिया आगे बढ़ेगा। सिर्फ ये बड़े बड़े एयरपोर्ट्स बनाकर, बड़े बड़े फ्लाईओवर्स बनाकर, पार्क बनाकर, चंद लोगों को ओहदों पर बिठाकर हम इंडिया को आगे नहीं ला जा सकते। आपको मालूम भी है, जब ये हिंदुस्तान की पार्लियामेंट में यह मुल्क का कानून, काला कानून पास हो रहा था, उस वक्त में रात के 2 बजे अमेरिका से एक ऐसा कानून आया जिसमें यहाँ का 26% टैरिफ बढ़ गया है। ऐसे काले धंधों को छुपाने के लिए मुसलमानों के ऊपर ऐसे हालात आते हैं। आपको मालूम भी है, चाइना ने हिंदुस्तान की 4000 एकड़ जगह पर कब्जा कर लिया है। उसको छुपाने के लिए मुसलमानों का वावेला मचाते हैं। लेकिन अब मुसलमान चालाक हो चुका है। अब मुसलमान जज्बाती नहीं बनेगा। मुसलमान होश के नाखून के साथ, डिसिप्लिन के साथ गली गली में, मोहल्ला मोहल्ला में ऐसे प्रोटेस्ट करेगा। ये जो प्लेकार्ड्स नजर आ रहे हैं, एक एक आपकी दिल की आवाज उस प्लेकार्ड पर नजर आती है। और हमारे जो भी लीडर्स यहाँ पर बोल रहे हैं, ये आज नहीं बोल रहे हैं, 10-15 सालों से मुसलसल बोल रहे हैं। लेकिन हमारी अवाम ऐसी है कि जल्दी सुनती नहीं है। जब हम बोलते हैं उस वक्त में हमें ये कहते हैं कि आप जज्बाती हैं, सेकुलर मुल्क है, कैसे हो जाएगा, वैसे हो जाएगा। नहीं, जब आपके घर पर बुलडोज़र चलेगी, जब आपको दर्द होता है तो आप इंसान नहीं हैं। जब आपके घर में जनाजा उठता है, सिर्फ उस वक्त में आपको तकलीफ होती है तो आप इंसान नहीं हैं। इंसान उस वक्त में कहा जाता है जब कोई भी हिंदुस्तानी जिसके घर पर बुलडोज़र चलेगी तो हम आवाज करना चाहिए। किसी हिंदुस्तानी के घर में मैयत आती है, उस वक्त में हमें आवाज उठाना चाहिए। हमारे नेशनल प्रेसिडेंट को क्यों गिरफ्तार किया गया? उन्होंने कोई गलती नहीं की, सिर्फ ये गलती उन्होंने की। वो गलती ये थी कि मुल्क में आने वाले चैलेंजेस को ललकार कर बोलते थे। जब आइंदा आने वाले हालात के ऊपर वो बोलते थे। तंजीमों को बैन क्यों किया गया? तंजीमों के बहुत से लोगों को गिरफ्तार क्यों किया गया? ये प्लान 2 साल 3 साल पहले से था। उनको मालूम था अगर ये तंजीमें बाहर रहेंगी, लीडर्स बाहर रहेंगे तो विवाद होगा, एहतजाज होगा, अवाम बेदार हो जाएगी, रास्तों पर आ जाएंगे। इसलिए 2 साल पहले ऐसे मजबूत तंजीमों को वीक किया गया, उनको गिरफ्तार किया गया, नौजवानों को जेलों में डाला गया। जो भी सीए एनआरसी के अंदर बात कर रहे थे, ऐसे लोगों को केस डाले गए, उनको डराया गया। ऐसा डरा डरा के ऐसे कानूनों को वापस ला रहे हैं। ये आखिरी कानून नहीं है। हम बोल रहे थे जब बाबरी मस्जिद का मामला था, ये एक मस्जिद का मामला नहीं है, हजारों मस्जिदें पीछे हैं। इसी तरीके से ये एक कानून नहीं है। हम सिर्फ ये कानून है बोल के समझ जाएंगे तो फिर आइंदा कुछ भी हम नहीं बोल सकते। आज बोलने की ताकत है, बोलिए। कल फारिज पड़ जाएगा तो आप कैसे बोलेंगे? आप चलने की ताकत है, चलिए। कल लंगड़े बन जाएंगे तो कैसे चलेंगे? आज आप जिंदा हैं, कुछ तो आंख खोलिए, कुछ तो आप जबान से बात कीजिए। कल मैयत हो जाएंगे तो आपके मैयत पर मक्खी रहेगी, आप हिला नहीं पाए। तो इस समाज को हम जिंदा लाश नहीं बनाना है, इसे उठा के खड़ाना है। मैं उम्मीद करता हूं कि आज का ये प्रोग्राम और जंतर मंतर का ऑल इंडिया मुस्लिम पर्सनल लॉ बोर्ड का प्रोग्राम और एसडीपीआई के 600 से ज्यादा अब तक जो प्रोग्राम हुए वो, और आइंदा के 5000 से ज्यादा जो लिस्ट आउट हुए हैं वो प्रोग्राम, और फिर गली गली में होने वाला एक एक प्रोग्राम ये मुल्क को मजबूत करेगा, सेकुलरिज्म को मजबूत करेगा। और हमारा नारा भी कितना बेहतरीन है, हम नहीं मानेंगे मंदिर, मस्जिद,
मदरसा कब्रस्तान और ये मुल्क रहेगा, मजबूत रहेगा हिंदुस्तान, ये हमारा नारा है। मैं उम्मीद करता हूँ कि हमारे तमाम लीडर्स, हमारे तमाम कार्यकर्ता और एक एक मस्जिद का मुसल्ली और इमाम साहब और मस्जिद की कमेटियाँ और तमाम काउंसलर्स और कारपोरेटर्स और जो भी NGOs हैं, समाजी कारकुनान हैं, तलबा हैं और असातिज़ा हैं और इसी तरीके से औरतें हैं, तमाम मिलके ज़रूर इस काले कानून को वापस करेंगे। शुक्रिया। नाज़रीन, हमारी वीडियो को लाइक और शेयर करें और माय चैनल बेंगलुरु को सब्सक्राइब करना न भूलें। शुक्रिया।